ನಿಲ್ಲಿಸಿ, ಒಂದು ನಿಮಿಷ ನಿಲ್ಲಿಸಿ. ನೀವು ಸಿಂಹ ರಾಶಿಯವರಾ? ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಏನೋ ಅದ್ಭುತವಾದದ್ದು ನಡೆಯಲಿದೆ. ಅದು ಕೇವಲ ಅದ್ಭುತವಲ್ಲ, ರಾಜಯೋಗದಂತಹ ಶಕ್ತಿ. 150 ವರ್ಷಗಳ ನಂತರ ಬರುವ ಒಂದು ಅಪರೂಪದ ಸಮಯ. ನಿಮ್ಮ ಜೀವನದ ದಿಕ್ಕೆ ಬದಲಾಗುವ ಹಂತ. ಆದರೆ ಕೇಳಿ, ಇದು ಎಲ್ಲರಿಗೂ ಆಗುವುದಿಲ್ಲ, ಕೆಲವರಿಗೆ ಮಾತ್ರ. ಯಾರು ಸರಿಯಾದ ರೀತಿಯಲ್ಲಿ ಈ ಶಕ್ತಿಯನ್ನು ಬಳಸುತ್ತಾರೋ ಅವರಿಗೆ. ಬಾಕಿ ಉಳಿದವರು ಕೇವಲ ನೋಡುತ್ತಾ ನಿಲ್ಲುತ್ತಾರೆ. ನಿಮಗೆ ಗೊತ್ತೇ, ಈ ಕ್ಷಣ ನಿಮ್ಮದು, ಈ ಶಕ್ತಿ ನಿಮ್ಮದು. ಆದರೆ ಇದನ್ನು ಹಿಡಿಯಲು ಧೈರ್ಯ ಬೇಕು, ನಂಬಿಕೆ ಬೇಕು ಮತ್ತು ಸಾಹಸ ಬೇಕು. ನಾನು ಇಂದು ನಿಮಗೆ ಹೇಳಲಿದ್ದೇನೆ, அடுத்த 15 ದಿನಗಳಿಂದ 30 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಏನೆಲ್ಲಾ ನಡೆಯಲಿದೆ ಎಂದು. ಮತ್ತು ಇದು 100% ನಿಜ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕೆಂದರೆ ಒಂದೊಂದು ಮಾತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ನೋಡಿ, ಈಗ ಆಕಾಶದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ. ಗುರು ಭಗವಾನ್ ಚಲಿಸುತ್ತಿದ್ದಾರೆ. ಶನಿ ದೇವರು ಒಂದು ವಿಶೇಷ ಸ್ಥಾನದಲ್ಲಿದ್ದಾರೆ. ರಾಹು ಕೇತು ಒಂದು ಅಪೂರ್ವ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಮತ್ತು ಇದೆಲ್ಲವೂ ನಿಮ್ಮ ಸಿಂಹ ರಾಶಿಗೆ ಎಷ್ಟೊಂದು ಅನುಕೂಲವಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ಗ್ರಹ ಸಂಚಾರವೇ ಈಗ ನಿಮ್ಮ ಪರವಾಗಿದೆ. ಗ್ರಹ ದಶೆ ನಿಮಗೆ ರಾಜಯೋಗವನ್ನು ಕೊಡಲಿದೆ. ಇದು ಕೇವಲ ಜ್ಯೋತಿಷ್ಯದ ಮಾತಲ್ಲ, ಇದು ಬ್ರಹ್ಮಾಂಡದ ಸತ್ಯ. ಇದು ಕಾಲದ ಆಟ, ಮತ್ತು ಈ ಆಟದಲ್ಲಿ ನೀವು ಗೆಲ್ಲಲು ಹುಟ್ಟಿದ್ದೀರಿ. ಆದರೆ ಕೇಳಿ, ಈ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು, ಬಳಸಬೇಕು. ಮತ್ತೆ ಮಂದಗತಿಯಲ್ಲಿ ಬದುಕಿದರೆ ಈ ಅವಕಾಶ ಕಳೆದು ಹೋಗುತ್ತದೆ. ಅದು ನಿಮಗೆ ಬೇಡ ಅಲ್ಲವೇ? ಹಾಗಾಗಿ ಗಮನವಿಟ್ಟು ಕೇಳಿ. ಮೊದಲ 15 ದಿನಗಳು. ಈ 15 ದಿನಗಳು ನಿಮ್ಮದು, ಸಂಪೂರ್ಣವಾಗಿ ನಿಮ್ಮದು. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆ ಆಗಲಿದೆ. ನೌಕರಿ ಮಾಡುತ್ತಿದ್ದೀರಾ? ಹಾಗಿದ್ದರೆ ಪ್ರಮೋಷನ್ ಬರುತ್ತದೆ, ಹೊಸ ಹುದ್ದೆ ಸಿಗುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ. ನಿಮ್ಮ ಕೆಲಸ ಮೆಚ್ಚುಗೆ ಪಡೆಯುತ್ತದೆ. ಮತ್ತು ಇದು ಕೇವಲ ಮೆಚ್ಚುಗೆಯಲ್ಲ, ನಿಮಗೆ ದೊಡ್ಡ ಜವಾಬ್ದಾರಿ ಸಿಗುತ್ತದೆ. ದೊಡ್ಡ ಪ್ರಾಜೆಕ್ಟ್ ಕೊಡುತ್ತಾರೆ ಮತ್ತು ನೀವು ಅದನ್ನು ಪೂರ್ಣಗೊಳಿಸಿದರೆ ನಿಮ್ಮ ಹೆಸರು ಎಲ್ಲೆಡೆ ಹರಡುತ್ತದೆ. ಆದರೆ ವ್ಯವಹಾರ ಮಾಡುತ್ತಿದ್ದೀರಾ? ಹಾಗಿದ್ದರೆ ಇನ್ನೂ ಅದ್ಭುತ. ನಿಮ್ಮ ವ್ಯವಹಾರದಲ್ಲಿ ಹೊಸ ಒಪ್ಪಂದ ಬರುತ್ತದೆ. ದೊಡ್ಡ ಕ್ಲೈಂಟ್ ಸಿಗುತ್ತಾರೆ. ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಎಲ್ಲಾ ಅಡಚಣೆಗಳು ದೂರವಾಗುತ್ತವೆ. ಕೇಳಿ, ಈ 15 ದಿನಗಳಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಎನ್ನುವುದು ಮುಖ್ಯ. ಯಾಕೆಂದರೆ ಈ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಹಾಗಾಗಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಿಂದೆ ಸರಿಯಬೇಡಿ, ಮುಂದೆ ಹೋಗಿ. ಮತ್ತು ಇದು ಕೇವಲ ವೃತ್ತಿಯಲ್ಲಿ ಮಾತ್ರವಲ್ಲ, ಹಣದ ವಿಷಯದಲ್ಲಿಯೂ ದೊಡ್ಡ ಬದಲಾವಣೆ ಬರುತ್ತಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ಹಳೆಯ ಸಾಲಗಳು ಮುಗಿಯುತ್ತವೆ. ನೀವು ಯಾರಿಗಾದರೂ ಹಣ ಕೊಟ್ಟಿದ್ದರೆ ಅವರು ಹಿಂತಿರುಗಿಸುತ್ತಾರೆ. ಮತ್ತು ಅನಿರೀಕ್ಷಿತವಾಗಿ ಎಲ್ಲಿಂದಲೋ ಹಣ ಬರುತ್ತದೆ. ಇದು ಪಾರ್ಟ್ ಟೈಮ್ ಕೆಲಸವಾಗಿರಬಹುದು, ಹೂಡಿಕೆಯಿಂದ ಲಾಭವಾಗಿರಬಹುದು, ಅಥವಾ ಯಾವುದೋ ಹಳೆಯ ಆಸ್ತಿ ಮಾರಾಟವಾಗಿರಬಹುದು. ಆದರೆ ಹಣ ಬರುತ್ತದೆ, ಖಂಡಿತವಾಗಿ ಬರುತ್ತದೆ. ಮತ್ತು ಈ ಹಣದೊಂದಿಗೆ ನಿಮಗೆ ಸಂಪತ್ತು ಬರುತ್ತದೆ, ಸಮೃದ್ಧಿ ಬರುತ್ತದೆ. ಆದರೆ ಈ ಹಣವನ್ನು ಸರಿಯಾಗಿ ಬಳಸಬೇಕು. ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಉಳಿಸಿ, ಹೂಡಿಕೆ ಮಾಡಿ ಮತ್ತು ಭವಿಷ್ಯಕ್ಕೆ ಯೋಜನೆ ಮಾಡಿ. ಯಾಕೆಂದರೆ ಈಗ ಬರುವ ಹಣ ನಿಮ್ಮ ಭವಿಷ್ಯದ ಅಡಿಪಾಯ. ಈಗ ಪ್ರೇಮದ ವಿಷಯಕ್ಕೆ ಬರೋಣ. ಸಿಂಹ ರಾಶಿಯವರೇ, ನಿಮ್ಮ ಪ್ರೇಮ ಜೀವನ ಈಗ ಹೊಸ ಹಂತಕ್ಕೆ ಹೋಗಲಿದೆ. ನೀವು ಒಬ್ಬಂಟಿಯಾಗಿದ್ದೀರಾ? ಹಾಗಿದ್ದರೆ ಶೀಘ್ರದಲ್ಲೇ ಯಾರೋ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಮತ್ತು ಈ ವ್ಯಕ್ತಿ ವಿಶೇಷ. ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುತ್ತಾರೆ ಮತ್ತು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ. ಈ ಸಂಧಿಯಾದ್ದು அடுத்த 30 ದಿನಗಳಲ್ಲಿ ಆಗಬಹುದು. ಆದರೆ ಈಗಾಗಲೇ ಪ್ರೇಮದಲ್ಲಿದ್ದೀರಾ? ಹಾಗಿದ್ದರೆ ನಿಮ್ಮ ಸಂಬಂಧ ಇನ್ನೂ ಬಲವಾಗುತ್ತದೆ. ಸಣ್ಣ ಸಣ್ಣ ಜಗಳಗಳು ಮುಗಿಯುತ್ತವೆ, ತಿಳುವಳಿಕೆ ಹೆಚ್ಚಾಗುತ್ತದೆ ಮತ್ತು ನೀವು ಇಬ್ಬರೂ ಒಟ್ಟಿಗೆ ಮುಂದೆ ಹೋಗುತ್ತೀರಿ. ಮದುವೆಯ ಬಗ್ಗೆ ಚಿಂತಿಸುತ್ತಿದ್ದೀರಾ? ಹಾಗಿದ್ದರೆ ಈ ಸಮಯ ಅತ್ಯುತ್ತಮ. ಮನೆಯವರು ಒಪ್ಪುತ್ತಾರೆ, ಅಡಚಣೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮದುವೆ ಶುಭಕರವಾಗಿ ನಡೆಯುತ್ತದೆ. ಆದರೆ ಕುಟುಂಬದ ವಿಷಯವೂ ಮುಖ್ಯ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಬರುತ್ತದೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಮಕ್ಕಳು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಪೋಷಕರು ಆರೋಗ್ಯವಾಗಿರುತ್ತಾರೆ ಮತ್ತು ಕುಟುಂಬದಲ್ಲಿ ಯಾವುದೋ ಶುಭ ಸಂದರ್ಭವೂ ಬರಬಹುದು. ಆದ್ದರಿಂದ ನಿಮ್ಮ ಪ್ರೀತಿಯ ಜೀವನ ಮತ್ತು ಕುಟುಂಬ ಜೀವನ ಎರಡೂ ಈಗ ಅತ್ಯುತ್ತಮವಾಗಿದೆ. ಈಗ 3 ದೊಡ್ಡ ಘಟನೆಗಳ ಬಗ್ಗೆ ಮಾತನಾಡೋಣ. ಮೊದಲ ಘಟನೆ, அடுத்த 15 ದಿನಗಳಲ್ಲಿ ನಿಮಗೆ ಒಂದು ಬಹಳ ದೊಡ್ಡ ಗುರುತಿಸುವಿಕೆ ಸಿಗುತ್ತದೆ. ಇದು ಪ್ರಶಸ್ತಿಯಾಗಿರಬಹುದು, ಪ್ರಮಾಣ ಪತ್ರವಾಗಿರಬಹುದು, ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ಗೌರವವಾಗಿರಬಹುದು. ಆದರೆ ಇದು ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲು. ಜನರು ನಿಮ್ಮನ್ನು ವಿಭಿನ್ನವಾಗಿ ನೋಡುತ್ತಾರೆ, ಗೌರವಿಸುತ್ತಾರೆ ಮತ್ತು ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ. ಎರಡನೇ ಘಟನೆ, அடுத்த 20 ದಿನಗಳಲ್ಲಿ ನಿಮಗೆ ಹಣದ ದೊಡ್ಡ ಲಾಭ ಬರಲಿದೆ. ಇದು ವೇತನ ಹೆಚ್ಚಳವಾಗಿರಬಹುದು,
ವ್ಯವಹಾರದ ಲಾಭವಾಗಿರಬಹುದು ಅಥವಾ ಯಾವುದೋ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿರಬಹುದು. ಆದರೆ ಈ ಹಣ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಏನು ಕನಸು ಕಾಣುತ್ತಿದ್ದೀರೋ ಅದು ಈಗ ನಿಜವಾಗುತ್ತದೆ. ಮೂರನೇ ಘಟನೆ. அடுத்த 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ವಿಶೇಷ ವ್ಯಕ್ತಿ ಪ್ರವೇಶಿಸುತ್ತಾರೆ. ಅವರು ನಿಮ್ಮ ಮಾರ್ಗದರ್ಶಕರಾಗಿರಬಹುದು, ಸ್ನೇಹಿತರಾಗಿರಬಹುದು ಅಥವಾ ಜೀವನ ಸಂಗಾತಿಯಾಗಿರಬಹುದು. ಆದರೆ ಈ ವ್ಯಕ್ತಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ, ಹೊಸ ದಿಕ್ಕು ತೋರಿಸುತ್ತಾರೆ ಮತ್ತು ನಿಮ್ಮನ್ನು ಯಶಸ್ವಿಗೊಳಿಸುತ್ತಾರೆ. ಈ 3 ಘಟನೆಗಳು 100% ನಡೆಯುತ್ತವೆ. ನನ್ನ ಮಾತು ನಂಬಿ. ಈಗ ಆರೋಗ್ಯದ ಬಗ್ಗೆ ಮಾತನಾಡೋಣ. ನಿಮ್ಮ ಆರೋಗ್ಯ ಈಗ ಉತ್ತಮವಾಗುತ್ತಿದೆ. ಹಳೆಯ ಕಾಯಿಲೆಗಳು ನಿಧಾನವಾಗಿ ಮಾಯವಾಗುತ್ತವೆ. ನೋವು ಕಡಿಮೆಯಾಗುತ್ತದೆ, ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಹೊಸದಾಗಿ ಭಾಸವಾಗುತ್ತದೆ. ಆದರೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನಿದ್ರೆ ಮಾಡಿ. ಮಕ್ಕಳು ಅಧ್ಯಯನ ಮಾಡುತ್ತಿದ್ದಾರಾ? ಹಾಗಿದ್ದರೆ ಈ ಸಮಯ ಅವರಿಗೆ ಅತ್ಯುತ್ತಮ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಬರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ವಿದೇಶಕ್ಕೆ ಹೋಗುವ ಯೋಜನೆ ಇದೆಯೇ? ಹಾಗಿದ್ದರೆ ಈ ಸಮಯ ಸೂಕ್ತ. ವೀಸಾ ಸಿಗುತ್ತದೆ, ಕೆಲಸ ಸಿಗುತ್ತದೆ ಮತ್ತು ನಿಮ್ಮ ವಿದೇಶ ಪ್ರವಾಸ ಯಶಸ್ವಿಯಾಗುತ್ತದೆ. ಆದ್ದರಿಂದ ಈಗ ಎಲ್ಲವೂ ಅನುಕೂಲವಾಗಿದೆ. ಆದರೆ ಕೇಳಿ, ಎಲ್ಲವೂ ಸರಾಗವಾಗಿರುವುದಿಲ್ಲ. ಕೆಲವು ಸವಾಲುಗಳು ಇವೆ, ಕೆಲವು ಗುಪ್ತ ಅಪಾಯಗಳು ಇವೆ. ನೀವು ಜಾಗರೂಕರಾಗಿರಬೇಕು. ಮೊದಲನೆಯದಾಗಿ, ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅವರು ನಿಮ್ಮ ಬಗ್ಗೆ ತಪ್ಪು ಮಾತನಾಡುತ್ತಾರೆ, ಗಾಸಿಪ್ ಮಾಡುತ್ತಾರೆ ಮತ್ತು ನಿಮ್ಮ ಖ್ಯಾತಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಅವರಿಗೆ ಪ್ರಾಮುಖ್ಯತೆ ಕೊಡಬೇಡಿ. ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ನಿಮ್ಮ ಗುರಿಯತ್ತ ಸಾಗಿ. ಎರಡನೆಯದಾಗಿ, ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚು ಮಾಡಬೇಡಿ. ಯಾರಿಗಾದರೂ ಸುಲಭವಾಗಿ ಹಣ ಸಾಲ ಕೊಡಬೇಡಿ ಮತ್ತು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಮೂರನೆಯದಾಗಿ, ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸಣ್ಣ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸಕಾಲದಲ್ಲಿ ಚಿಕಿತ್ಸೆ ಪಡೆಯಿರಿ. ಈ 3 ವಿಷಯಗಳಲ್ಲಿ ಜಾಗರೂಕರಾಗಿದ್ದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ಮುಟ್ಟುವುದಿಲ್ಲ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ಇದು ನಿಮ್ಮ ಎಲ್ಲಾ ತೊಂದರೆಗಳನ್ನು ದೂರ ಮಾಡುತ್ತದೆ. ಮೂರನೆಯದಾಗಿ, ಪ್ರತಿದಿನ ಗಣೇಶನಿಗೆ ಪೂಜೆ ಮಾಡಿ. ಇದು ನಿಮ್ಮ ಎಲ್ಲಾ ಅಡಚಣೆಗಳನ್ನು ತೆಗೆದುಹಾಕುತ್ತದೆ. ನಾಲ್ಕನೆಯದಾಗಿ, ಕೆಂಪು ಬಟ್ಟೆಗಳನ್ನು ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಐದನೆಯದಾಗಿ, ಪ್ರತಿದಿನ ಧ್ಯಾನ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತು ಆರನೆಯದಾಗಿ, ದಾನ ಮಾಡಿ. ಬಡವರಿಗೆ ಆಹಾರ ಕೊಡಿ. ದೇವಾಲಯಗಳಲ್ಲಿ ದಾನ ಮಾಡಿ. ಇದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ತರುತ್ತದೆ. ಈ ಎಲ್ಲಾ ಪರಿಹಾರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಸಿಂಹ ರಾಶಿಯವರೇ, ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನೀವು ಜನಿಸಿದ್ದೇ ಸಿಂಹನಂತೆ, ರಾಜನಂತೆ. ಆದರೆ ನಿಮ್ಮ ಶಕ್ತಿಯನ್ನು ನೀವು ಇನ್ನೂ ಪೂರ್ಣವಾಗಿ ಅರಿತುಕೊಂಡಿಲ್ಲ. ಈಗ ಆ ಸಮಯ ಬಂದಿದೆ. ನಿಮ್ಮೊಳಗಿನ ಸಿಂಹವನ್ನು ಜಾಗೃತಗೊಳಿಸಿ, ನಿಮ್ಮ ರಾಜತ್ವವನ್ನು ತೋರಿಸಿ ಮತ್ತು ಈ ಜಗತ್ತಿಗೆ ನೀವು ಯಾರು ಎಂದು ಸಾಬೀತುಪಡಿಸಿ. ನಿಮಗೆ ಸಾಮರ್ಥ್ಯವಿದೆ, ನಿಮಗೆ ಶಕ್ತಿಯಿದೆ ಮತ್ತು ನಿಮಗೆ ಆಶೀರ್ವಾದವಿದೆ. ಈಗ ಬೇಕಾಗಿರುವುದು ಕೇವಲ ನಂಬಿಕೆ. ನಿಮ್ಮ ಮೇಲೆ ನಂಬಿಕೆ, ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಮತ್ತು ದೇವರ ಮೇಲೆ ನಂಬಿಕೆ. ಈ ನಂಬಿಕೆಯೊಂದಿಗೆ ನೀವು ಯಾವುದನ್ನು ಸಾಧಿಸಬಹುದು, ಯಾವುದೇ ಗುರಿಯನ್ನು ತಲುಪಬಹುದು ಮತ್ತು ಯಾವುದೇ ಸ್ಥಾನಕ್ಕೆ ಏರಬಹುದು. ಯಾಕೆಂದರೆ ನೀವು ಸಿಂಹ ರಾಶಿಯವರು ಮತ್ತು ಸಿಂಹವೇ ಕಾಡಿನ ರಾಜ. ನೀವು ನಿಮ್ಮ ಕ್ಷೇತ್ರದ ರಾಜರಾಗಲಿದ್ದೀರಿ. ನನ್ನ ಆಶೀರ್ವಾದ ನಿಮ್ಮೊಂದಿಗಿದೆ, ದೇವರ ಅನುಗ್ರಹ ನಿಮ್ಮೊಂದಿಗಿದೆ ಮತ್ತು ಬ್ರಹ್ಮಾಂಡದ ಶಕ್ತಿ ನಿಮ್ಮೊಂದಿಗಿದೆ. ಈಗ ಮುಂದೆ ಸಾಗಿ, ನಿಮ್ಮ ಗುರಿಯನ್ನು ಸಾಧಿಸಿ ಮತ್ತು ನಿಮ್ಮ ಕನಸನ್ನು ನಿಜ ಮಾಡಿ. ನಾನು ಬೇಗನೆ ಹೊಸ ವಿಡಿಯೋದೊಂದಿಗೆ ಬರುತ್ತೇನೆ. ಆಗ ನಾನು ನಿಮಗೆ ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ಹೇಳುತ್ತೇನೆ, ಇನ್ನೂ ದೊಡ್ಡ ಭವಿಷ್ಯವಾಣಿಗಳನ್ನು ಹಂಚಿಕೊಳ್ಳುತ್ತೇನೆ. ಆದ್ದರಿಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಎಲ್ಲಾ ವಿಡಿಯೋಗಳನ್ನು ನೋಡಿ. ನಿಮ್ಮ ಜೀವನ ಬದಲಾಗಲಿದೆ, ನಿಮ್ಮ ಕನಸುಗಳು ನಡೆಯಲಿದೆ ಮತ್ತು ನೀವು ಸಿಂಹಾಸನದ ಮೇಲೆ ಕೂರಲಿದ್ದೀರಿ. ಇದು ನನ್ನ ಆಶೀರ್ವಾದ, ಇದು ದೇವರ ವಾಗ್ದಾನ ಮತ್ತು ಇದು ನಿಮ್ಮ ಭವಿಷ್ಯ. ಜೈ ಸಿಂಹ ರಾಶಿ.